Dear students, in the last session we have studied about the phylum Mollusca. Before that we studied the phylum Arthropoda. ಪ್ರೀವಿಯಸ್ ಸೆಷನಲ್ಲಿ ನಾವು ಫೈಲಮ್ ಮೊಲುಸ್ಕಾ ಮತ್ತು ಫೈಲಮ್ ಆರ್ಥ್ರೋಪೋಡಾದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸನ್ನು ಸ್ಟಡಿ ಮಾಡಿದ್ವಿ. ಹಾಗೆ ಫ್ಯೂ ಎಕ್ಸಾಂಪಲ್ಸನ್ನು ಕೂಡ ನೋಡಿದ್ವಿ. ಇನ್ ದಿಸ್ ಸೆಷನ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ನ್ಯೂ ಫೈಲಮ್, ದಟ್ ಈಸ್ ಫೈಲಮ್ ಎಖೈನೋಡರ್ಮ್ಯಾಟಾ. ಇವತ್ತು ನಾವು ಫೈಲಮ್ ಎಖೈನೋಡರ್ಮ್ಯಾಟಾ ಮೆಂಬರ್ಸಿನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್, ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಫಸ್ಟ್ಲಿ, ಯಾಕೆ ಈ ಎಕೈನೋಡರ್ಮ್ಯಾಟಾ ಅನ್ನುವಂಥ ಹೆಸರು ಬಂತು ಈ ಮೆಂಬರ್ಸ್ಗಳಿಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಬಿಕಾಸ್ ದ ಸ್ಕಿನ್ ಆಫ್ ದ ಅನಿಮಲ್ ದಟ್ ಬಿಯರ್ಸ್ ಸ್ಪೈನ್ ಲೈಕ್ ಸ್ಟ್ರಕ್ಚರ್. ಹಿಯರ್ ಎಕೈನೋ ಮೀನ್ಸ್, ಎಕೈನೋ ಅಂತ ಅಂದರೆ ಎಕೈನ್ಸ್ ಅಂದರೆ ದೀಸ್ ಆರ್ ನಥಿಂಗ್ ಬಟ್ ದ ಸ್ಪೈನ್ಸ್. ಡರ್ಮಾ ಮೀನ್ಸ್ ದ ಸ್ಕಿನ್. Here the skin of the animals bears the spine-like structure, hence these are called as echinodermata. ನಾವು ಇದಕ್ಕೆ ಸ್ಟಾರ್ ಫಿಶನ್ನು ನಾವು ಎಕ್ಸಾಂಪಲ್ ಕೊಡ್ಬೋದು. ನೀವೆಲ್ಲರೂ ಸ್ಟಾರ್ ಫಿಶ್ ಅಂದರೆ ಫೆಮಿಲಿಯರ್ ಇದ್ದೇ ಇದೆ ನಿಮಗೆ. ಸೊ ಸ್ಟಾರ್ ಫಿಶ್ಶಿನ ಸ್ಕಿನ್ನ ಮೇಲ್ಗಡೆ ಈ ರೀತಿಯಾದ ಸ್ಪೈನ್ ಲೈಕ್ ಸ್ಟ್ರಕ್ಚರ್ನ ನೀವು ಅಬ್ಸರ್ವ್ ಮಾಡಿರ್ತೀರಾ. ಹೆನ್ಸ್ ದೀಸ್ ಮೆಂಬರ್ಸ್ ಆಫ್ the members which are come under phylum are called as echinodermata because the surface of the skin bears echine-like or the spine-like structures. Hence they are called as echinodermata. So then distribution ನೋಡೋಣ. These are mainly exclusively marine forms. sea ವಾಟರ್ಗಳಲ್ಲಿ ಮಾತ್ರ ಕಂಡು ಬರುತ್ತೆ. ಸೊ ದೆನ್ ಆರ್ಗನ್ ಸಿಸ್ಟಮ್ ಗ್ರೇಡ್ ಆರ್ಗನೈಸೇಷನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ದೆನ್ ಅಡಲ್ಟ್ಸ್ ಶೋ ರೇಡಿಯಲಿ ಸಿಮಿಟ್ರಿಕಲ್. ನೋಡಿ, ಇಲ್ಲಿ ಸ್ಟಾರ್ ಫಿಶ್ಶು 5 ರೇಡಿಯೇಷನ್ಸ್ ಇದೆ, 5 ಆರ್ಮ್ಸ್ ಇದೆ. ಸೊ 5 ಆರ್ಮ್ಸ್ ಇರೋದ್ರಿಂದ ಇದನ್ನು ಪೆಂಟಾ ರೇಡಿಯಲಿ ಸಿಮಿಟ್ರಿಕಲ್ ಅಂತ ಹೇಳಿ ಕರಿತೀವಿ. 5 ಆರ್ಮ್ಸ್ ಇರೋದ್ರಿಂದ ಪೆಂಟಾ ರೇಡಿಯಲಿ ಸಿಮಿಟ್ರಿಕಲ್ ಆಗಿರುತ್ತೆ. ಸೊ then animal body is triploblastic. This is about the body of the animal. ನೋಡಿ, ಇದು ಮೆರೈನ್ ವಾಟರಲ್ಲಿ ಮಾತ್ರ ಕಂಡುಬರುವಂತಹ ಆರ್ಗ್ಯಾನಿಸಮ್ಸ್ಗಳಾಗಿರುತ್ತೆ. ಎಕೈನೋಡರ್ಮ್ಯಾಟಾ ಫೈಲಮಲ್ಲಿ ಇನ್ಕ್ಲೂಡ್ ಆಗಿರುವಂಥ ಆ್ಯನಿಮಲ್ಸು. ಹಾಗೆ ಬಾಡಿ ಆರ್ಗನ್ ಸಿಸ್ಟಮ್ ಗ್ರೇಡ್ ಆಫ್ ಆರ್ಗನೈಸೇಷನ್ನ ಅಬ್ಸರ್ವ್ ಮಾಡ್ತೀವಿ. ಅಡಲ್ಟ್ಸಲ್ಲಿ ರೇಡಿಯಲಿ ಸಿಮಿಟ್ರಿಕಲ್, ಎಸ್ಪೆಷಲಿ ಇನ್ ದ ಕೇಸ್ ಆಫ್ ಸ್ಟಾರ್ ಫಿಶಸ್ ವಿ ಅಬ್ಸರ್ವ್ ಪೆಂಟಾ ರೇಡಿಯಲಿ ಸಿಮಿಟ್ರಿಕಲ್ ಬಾಡಿ ಬಿಕಾಸ್ ದೇ ಪೊಸೆಸ್ 5 ಆರ್ಮ್ಸ್. ನೋಡಿ, ಇದನ್ನು ಆರ್ಮ್ ಅಂತ ಕರಿತೀವಿ. 5 ಆರ್ಮ್ಸ್ ಇರೋದ್ರಿಂದ ಇದು ಪೆಂಟಾ ರೇಡಿಯಲಿ ಸಿಮಿಟ್ರಿಕಲ್ ಆಗಿರುತ್ತೆ. ಹಾಗೆ ಬಾಡಿ ಆಫ್ ದ ಅನಿಮಲ್ ಈಸ್ ಟ್ರಿಪ್ಲೋಬ್ಲಾಸ್ಟಿಕ್ ಆ್ಯಂಡ್ ದೀಸ್ ಆರ್ ಯೂಸಿಲೋಮೇಟ್ಸ್. ಬಾಡಿ ಹ್ಯಾವ್ ಟ್ರೂ cavity and skin bears spines. As I told earlier, beneath the skin there are numerous calcareous plates. These calcareous plates are called as ossicles. ನೋಡಿ, above the skin surface ಇನ ಮೇಲ್ಭಾಗದಲ್ಲಿ ಸ್ಪೈನ್ ಲೈಕ್ ಸ್ಟ್ರಕ್ಚರ್ಸನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಅದೇ ಇಂಟರ್ನಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಕ್ಯಾಲ್ಕೇರಿಯಸ್ ಸ್ಟ್ರಕ್ಚರ್ಸನ್ನು ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟಿಂದ ಮಾಡಲ್ಪಟ್ಟಿರುವಂಥ ಪ್ಲೇಟ್ ಲೈಕ್ ಸ್ಟ್ರಕ್ಚರ್ಸನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಸ್ಕಿನ್ ಸರ್ಫೇಸ್ ಮೇಲೆ ಸ್ಪೈನ್ಸ್ಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇದು ಇಂಟರ್ನಲ್ ಸೆಕ್ಷನ್. ಇದು ಇಲ್ಲಿ ಸ್ಕಿನ್ನಿನ ಕೆಳಭಾಗದಲ್ಲಿ ಇಂಟರ್ನಲ್ಲಿ ಕ್ಯಾಲ್ಕೇರಿಯಸ್ ಪ್ಲೇಟ್ಸ್ ಇರುತ್ತೆ. ಈ ಕ್ಯಾಲ್ಕೇರಿಯಸ್ ಪ್ಲೇಟ್ಸ್ಗಳನ್ನು ಏನಂತ ಕರಿತೀವಿ, ಆಸಿಕಲ್ಸ್ ಅಂತ ಹೇಳಿ ಕರಿತೀವಿ. ಸೊ ದೀಸ್ ಆರ್ ಯೂಸಿಲೋಮೇಟ್ಸ್. ಸ್ಕಿನ್ ಬಿಯರ್ಸ್ ಸ್ಪೈನ್ಸ್, ಸ್ಕಿನ್ನಲ್ಲಿ ಸ್ಪೈನ್ಸ್ ಇರುತ್ತೆ. ಹಾಗೆ ಇಂಟರ್ನಲ್ಲಿ ಏನಾಗಿರುತ್ತೆ, ಕ್ಯಾಲ್ಶಿಯಂ ಕಾರ್ಬೋನೇಟಿಂದ ಮಾಡಲ್ಪಟ್ಟಿರುವ ಪ್ಲೇಟ್ಸ್ ಇರುತ್ತೆ. ಆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಪ್ಲೇಟ್ಸನ್ನು ಕ್ಯಾಲ್ಕೇರಿಯಸ್ ಪ್ಲೇಟ್ಸ್, ಕ್ಯಾಲ್ಕೇರಿಯಸ್ ಮೀನ್ಸ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ದೀಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಪ್ಲೇಟ್ಸ್ ಆರ್ known as ossicles. Then one of the important characteristic feature of the echinodermata, they show the water vascular system. Recall ಮಾಡ್ಕೊಳ್ಳಿ, ಫಸ್ಟ್ ಫೈಲಮ್ previously we studied the primitive most, they are the sponges
ಆರ್ ದ ಪೋರಿಫೆರಾ. ನಾವು ಅಲ್ಲಿ ವಾಟರ್ ಕೆನಾಲ್ ಸಿಸ್ಟಮನ್ನು ಅಬ್ಸರ್ವ್ ಮಾಡಿದ್ವಿ. ಇಲ್ಲಿ ಇನ್ ದ ಕೇಸ್ ಆಫ್ ಫೈಲಮ್ ಎಕೈನೋಡರ್ಮೇಟಾ ವಿ ಆರ್ ಅಬ್ಸರ್ವಿಂಗ್ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್. ಇಲ್ಲಿ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇದನ್ನು ಆಂಬ್ಯುಲ್ಯಾಕ್ರಲ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಸೊ water vascular system is the one of the characteristic feature of all echinoderms. echinoderms ಅಲ್ಲಿ ಬರುವಂಥ ಎಲ್ಲ ಮೆಂಬರ್ಸ್ ಅಲ್ಲಿ ಈ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮು ಕಾಮನ್ ಆಗಿ ಕಂಡು ಬರುತ್ತೆ. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ಆಲ್ echinoderms. ಅಬ್ಸರ್ವ್ ಹಿಯರ್. ಸೊ ಇಲ್ಲಿ ಇಂಟರ್ನಲ್ ಸ್ಟ್ರಕ್ಚರ್ನ ನೀವು ನೋಡ್ತಾ ಇದ್ದೀರಾ. ದಿಸ್ ಈಸ್ ಕಾಲ್ಡ್ ಮೆಡ್ರಪೋರೈಟ್. ಈ ಸ್ಟ್ರಕ್ಚರನ್ನು ಮೆಡ್ರಪೋರೈಟ್ ಅಂತ ಹೇಳಿ ಕರಿತೀವಿ. ಈ ಮೆಡ್ರಪೋರೈಟಿನ ಮೂಲಕ ವಾಟರು ಬಾಡಿ ಒಳಗೆ ಎಂಟ್ರಿ ಆಗುತ್ತೆ. ಎಕೈನೋಡರ್ಮೇಟಾ ಬಾಡಿ ಒಳಗೆ ಎಂಟ್ರಿ ಆಗುತ್ತೆ. ಇಲ್ಲಿ ಸೆಂಟರಲ್ಲಿ ಕಾಣ್ತಾ ಇರುವಂಥದ್ದು ರಿಂಗ್ ಕೆನಾಲ್. ಸೈಡ್ಸಲ್ಲಿ ರೇಡಿಯೇಟ್ ಆಗಿರುವಂಥದ್ದನ್ನು ಆರ್ಮ್ಗಳಲ್ಲಿ ಈ ಕಂಡು ಬರುವಂತಹ ಕೆನಾಲನ್ನು ರೇಡಿಯಲ್ ಕೆನಾಲ್ ಅಂತ ಹೇಳಿ ಕರಿತೀವಿ. ಮೆಡ್ರಪೋರೈಟಿಂದ ವಾಟರ್ ಎಂಟ್ರಿ ಆಗಿ ನಂತರ ಸೆಂಟ್ರಲ್ ರಿಂಗಲ್ಲಿ ರಿಂಗ್ ಕೆನಾಲಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಫರ್ದರ್ ಇಟ್ ಮೂವ್ಸ್ ಟು ದ ರೇಡಿಯಲ್ ಕೆನಾಲ್ಸ್. ಈ ಎಲ್ಲ ರೇಡಿಯಲ್ ಕೆನಾಲ್ಸ್ಗಳಿಗೂ ಸರ್ಕ್ಯುಲೇಟ್ ಆಗುತ್ತೆ. ದೆನ್ ವಾಟರ್ ಫ್ಲೋಸ್ ಇನ್ ಟು ದ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್. ಇಲ್ಲಿ ಕಂಡು ಬರುವಂಥದ್ದನ್ನು ಟ್ಯೂಬ್ ಫೀಟ್ ಅಂತ ಕರಿತೀವಿ. ಟ್ಯೂಬ್ ಫೀಟಲ್ಲೂ ಕೂಡ ಪೈಪ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಆ ಪೈಪ್ ಲೈಕ್ ಸ್ಟ್ರಕ್ಚರಿಗೂ ಕೂಡ ವಾಟರ್ ಸರ್ಕ್ಯುಲೇಟ್ ಆಗುತ್ತೆ. ಅಗೈನ್ ದಿಸ್ ಎಕ್ಸಿಟ್ಸ್ ಫ್ರಮ್ ದ ಮೆಡ್ರಪೋರೈಟ್ ಫ್ರಮ್ ದ ಬಾಡಿ. ಸೊ ಹೀಗೆ ವಾಟರ್ ಸರ್ಕ್ಯುಲೇಟ್ ಆಗುತ್ತೆ. Food along with this food also carried inside the body while it is going outside the body. Exit ಆಗುವಾಗ these will carries the excretory product. excretory product ಹೀಗೆ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮಿನ ಮೂಲಕ ಬಾಡಿಯಿಂದ ಹೊರಗೆ ಹೋಗುತ್ತೆ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ echinoderms. ನೋಡಿ, when water enters into the metroporite, this circulates inside the ring canal and further enters into the or flows into the radial canals. ಇಲ್ಲಿ ಬರುವಂಥದ್ದು ಲ್ಯಾಟ್ರಲ್ ಸೈಡ್ಸಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದನ್ನ ರೇಡಿಯಲ್ ಕೆನಾಲ್ಸ್ ಅಂತ ಕರೀತಾರೆ. ರೇಡಿಯಲ್ ಕೆನಾಲ್ಸಿನ ಮೂಲಕ through this that enters into tube feet, further it flows back to the metroporite and exit from the body along with the excretory product. ಹೀಗೆ ಎಕ್ಸ್ಕ್ರಿಷನ್ ಕೂಡ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮಿನ ಮೂಲಕನೇ ಆಗುತ್ತೆ. ಸೊ ಫರ್ದರ್ ಟ್ಯೂಬ್ ಫೀಟ್ ಆರ್ ದ ಲೋಕೋಮೋಟ್ರಿ ಸ್ಟ್ರಕ್ಚರ್. ಸೊ ನೀವು ಇಲ್ಲಿ ಇಂಟರ್ನಲ್ ಸ್ಟ್ರಕ್ಚರಲ್ಲಿ ಟ್ಯೂಬ್ ಫೀಟ್ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. ಪ್ರೀವಿಯಸ್ ಡಯಾಗ್ರಾಮ್ನಲ್ಲಿ ನೋಡಿದ್ರಿ ಬಾಡಿ ಸರ್ಫೇಸಲ್ಲಿ ಇಲ್ಲಿ ಕಂಡು ಬರುವಂಥ ಸ್ಟ್ರಕ್ಚರ್ಸನ್ನು ಟ್ಯೂಬ್ ಫೀಟ್ ಅಂತ ಕರಿತೀವಿ. ಸೊ ದೀಸ್ ಟ್ಯೂಬ್ ಫೀಟ್ are the locomotory structures in the case of echinoderms. Then in echinoderms they show digestive system and it is complete. Mouth is there and the anus is also present. ಓರಲ್ ಸೈಡಲ್ಲಿ ಏನಸ್ ಇರುತ್ತೆ, ಅಬೋರಲ್ ಸರ್ಫೇಸಲ್ಲಿ ಮೌತ್ ಇರುತ್ತೆ. ಸೊ ಹೀಗೆ ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಆಗಿರೋದನ್ನು ಕಂಡು ಬರುತ್ತೆ. ಸೊ ರೆಸ್ಪಿರೇಷನ್ ಅಕರ್ಸ್ ಥ್ರೂ ಬಾಡಿ ವಾಲ್ ಆರ್ ಟ್ಯೂಬ್ ಫೀಟ್ ಆರ್ ಪೆರಿಸ್ಟೋಮಿಯಲ್ ಗಿಲ್ಸ್. ಬಾಡಿ ವಾಲಿನ ಮೂಲಕ ಆಗ್ಬೋದು, ಅಥವಾ ಇಲ್ಲಿ ನಾವೇನು ಹೇಳಿದ್ವಿ ಟ್ಯೂಬ್ ಫೀಟ್ಗಳ ಮೂಲಕ ಆಗ್ಬೋದು, ಇಲ್ಲ ಪೆರಿಸ್ಟೋಮಿಯಲ್ ಗಿಲ್ಸ್ಗಳ ಮೂಲಕ ಆಗ್ಬೋದು. ಪೆರಿಸ್ಟೋಮಿಯಲ್ ಮೀನ್ಸ್ ಅರೌಂಡ್ ದ ಮೌತ್, ಗಿಲ್ಸ್ ವಿಚ್ ಆರ್ ಪ್ರೆಸೆಂಟ್ ಅರೌಂಡ್ ದ ಮೌತ್. ಮೌತಿನ ಸುತ್ತ ಇರುವಂಥ ಪೆರಿಸ್ಟೋಮಿಯಲ್ ಗಿಲ್ಸಿನ ಮೂಲಕ ರೆಸ್ಪಿರೇಷನ್ ಆಗತ್ತೆ. ಸೊ once again, digestive system is complete and respiration occurs through body wall or through the tube feet or through the peristomial gills. The gills which are present around the mouth are called as peristomial gills. Then circulatory system is open. Open type of circulatory system is observed and there is no excretory organ or the excretory system. excretory organ system ಇಲ್ಲಿ ಕಂಡು ಬರೋದಿಲ್ಲ. ಬಟ್ ಹೇಗಾಗುತ್ತೆ, ದಟ್ ಅಕರ್ಸ್ ಟು ದ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್. ಆ್ಯಂಡ್ ದ ನರ್ವಸ್ ಸಿಸ್ಟಮ್ ಈಸ್ ಪ್ರಿಮಿಟಿವ್ ನರ್ವಸ್ ಸಿಸ್ಟಮನ್ನು ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ಏನೇನಿರುತ್ತೆ ಈ ಪ್ರಿಮಿಟಿವ್ ಟೈಪ್ ಆಫ್ ನರ್ವಸ್ ಸಿಸ್ಟಮಲ್ಲಿ? ಸರ್ಕಮ್ ಓರಲ್ ನರ್ವ್ ರಿಂಗ್. ಅರೌಂಡ್ ದ mouth there is a nerve ring
ಅದನ್ನೇ ಸರ್ಕಮ್ ಓರಲ್ ನರ್ವ್ ರಿಂಗ್ ಅಂತ ಕರಿತೀವಿ. ಸರ್ಕಮ್ ಓರಲ್ ನರ್ವ್ ರಿಂಗ್ ಈಸ್ ದೇರ್ ಆ್ಯಂಡ್ ದೆನ್ ರೇಡಿಯಲ್ ನರ್ವ್ ಕಾರ್ಡ್ಸ್ ಆರ್ ಫೌಂಡ್. ರೇಡಿಯಲ್ ಅಂತ ಅಂದರೆ ಈ ಪೋರ್ಷನಲ್ಲಿ ಬರುವಂಥದ್ದನ್ನು ರೇಡಿಯಲ್ ನರ್ವ್ ಕಾರ್ಡ್ ಅಂತ ಹೇಳಿ ಕರಿತೀವಿ. ದ ರೇಡಿಯಲ್ ನರ್ವ್ ಕಾರ್ಡ್ಸ್ ಆರ್ ಸಿಚುಯೇಟೆಡ್ in the radial part of the radial canals, hence they are called as radial nerve cords. And sexes are separate, but these are indistinguishable to our naked eyes. And the reproduction is sexual reproduction observe ಮಾಡ್ತೀವಿ and also show the regeneration. If the body parts cuts by any means, the fragments which will forms the new individual, they develops to forms the body parts. And development is indirect. ಮೆಟಮಾರ್ಫೋಸಿಸ್ ಸ್ಟೇಜಲ್ಲಿ ಲಾರ್ವಾ ಸ್ಟೇಜನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇದನ್ನು ಇಂಡೈರೆಕ್ಟ್ ಟೈಪ್ ಆಫ್ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಸ್ ಸ್ಟಾರ್ ಫಿಶ್. ಸೊ ಯು ಆರ್ ವೆರಿ ಫೆಮಿಲಿಯರ್ ವಿತ್ ದಿಸ್ ಸ್ಟಾರ್ ಫಿಶ್. ಸಮುದ್ರ ತೀರಗಳಲ್ಲಿ ಹೋದರೆ ನೀವು ಕಾಮನ್ ಆಗಿ ನೋಡ್ತೀರಾ. ಆ್ಯಂಡ್ ಸಿ ಕುಕುಂಬರ್, ಸಿ ಅರ್ಚಿನ್ and the brittle starfish. These are the few examples, and these are about the general features of the phylum Echinodermata. ನೋಡಿ exam point of view ಗೆ Echinodermata phylum in a general characteristic feature is very important, so you have to learn. ನೋಡಿ ಸೊ ಒನ್ಸ್ ಅಗೇನ್ ರೀಕಾಲ್ ಮಾಡ್ಕೊಳ್ಳೋಣ. ಇದು ಎಕ್ಸ್ಕ್ಲೂಸಿವ್ಲಿ ಮೆರೈನ್ ವಾಟರ್ ಫಾರ್ಮ್ ಆಗಿರುತ್ತೆ. ಬಾಡಿಲಿ ಆರ್ಗನ್ ಸಿಸ್ಟಮ್ ಗ್ರೇಡ್ ಆರ್ಗನೈಸೇಷನ್ ನೋಡ್ತೀವಿ. ಅಡಲ್ಟ್ಸಲ್ಲಿ ರೇಡಿಯಲ್ ಸಿಮಿಟ್ರಿಕಲ್ ಆಗಿರುತ್ತೆ. ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ದೀಸ್ ಆರ್ ಯೂಸಿಲೋಮೇಟ್ಸ್. ಸ್ಕಿನ್ನಲ್ಲಿ ಸ್ಪೈನ್ಸ್ ಇರುತ್ತೆ. ಸ್ಕಿನ್ನ ಕೆಳಭಾಗದಲ್ಲಿ ಇಂಟೀರಿಯರ್ ಪೋರ್ಷನ್ನಲ್ಲಿ ನಾವು ಕ್ಯಾಲ್ಕೇರಿಯಸ್ ಪ್ಲೇಟ್ಸನ್ನು ಅಬ್ಸರ್ವ್ ಮಾಡ್ತೀವಿ. ಅದನ್ನೇ ಆಸಿಕಲ್ಸ್ ಅಂತ ಹೇಳಿ ಕರಿತೀವಿ. ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮನ್ನು ಅಬ್ಸರ್ವ್ ಮಾಡ್ತೀವಿ. ಇದನ್ನೇ ಆಂಬ್ಯುಲಾಕ್ರಲ್ ಸಿಸ್ಟಮ್ ಅಂತ ಹೇಳೋದು. ಇದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಎಕೈನೋಡರ್ಮ್ಸ್ ಅಂತ ಹೇಳ್ಬೋದು. ಸೊ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂದರೆ ಏನು? ವಾಟರು ಮೆಡ್ರೆಪೋರೈಟಿನ ಮೂಲಕ ಬಾಡಿ ಒಳಗೆ ಎಂಟ್ರಿ ಆಗಿ ರಿಂಗ್ ಕೆನಾಲಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ನಂತರ ರೇಡಿಯಲ್ ಕೆನಾಲಲ್ಲಿ ಸರ್ಕ್ಯುಲೇಟ್ ಆಗಿ ಟ್ಯೂಬ್ ಫೀಟ್ಗಳಿಗೂ ಕೂಡ ಫ್ಲೋ ಆಗುತ್ತೆ. ಅಗೇನ್ ಇದು ಎಕ್ಸ್ಕ್ರಿಟರಿ ಪ್ರಾಡಕ್ಟಿನ ಜೊತೆಗೆ ಮೆಡ್ರೆಪೋರೈಟಿನ ಮೂಲಕ ಬಾಡಿಯಿಂದ ಹೊರಗೆ ಹೋಗುತ್ತೆ. ವಾಟರು ಹೊರಗೆ ಹೋಗುತ್ತೆ. ಇದನ್ನೇ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಇದು ಎಲ್ಲ ಎಕೈನೋಡರ್ಮ್ಸಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಅಂತ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂತ ಹೇಳ್ಬೋದು. ಟ್ಯೂಬ್ ಫೀಟ್ಗಳನ್ನು ಏನು ಅಬ್ಸರ್ವ್ ಮಾಡ್ತಾ ಇದ್ದೀವಿ? ದೀಸ್ ಟ್ಯೂಬ್ ಫೀಟ್ ಆರ್ ದ ಲೋಕೋಮೋಟ್ರಿ ಸ್ಟ್ರಕ್ಚರ್ಸ್. ಆ್ಯಂಡ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಕಂಪ್ಲೀಟ್. ರೆಸ್ಪಿರೇಷನ್ನು ಬಾಡಿ ವಾಲ್ ಮೂಲಕ, ಟ್ಯೂಬ್ ಫೀಟ್ ಮೂಲಕ ಅಥವಾ ಪೆರಿಸ್ಟೋಮಿಯಲ್ ಗಿಲ್ಸಿನ ಮೂಲಕ ಆಗುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್ ಓಪನ್ ಟೈಪ್ ಆಗಿರುತ್ತೆ. ನೋ ಎಕ್ಸ್ಕ್ರಿಟರಿ ಸಿಸ್ಟಮ್ ಬಟ್ ಎಕ್ಸ್ಕ್ರಿಷನ್ ಆಕರ್ಸ್ ಥ್ರೂ ದ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್. ಆ್ಯಂಡ್ ನರ್ವಸ್ ಸಿಸ್ಟಮ್ ಈಸ್ ಪ್ರಿಮಿಟಿವ್ ಆ್ಯಂಡ್ ಇನ್ಕ್ಲೂಡ್ಸ್ ಸರ್ಕಮೋರಲ್ ರಿಂಗ್ ಆ್ಯಂಡ್ ದ ರೇಡಿಯಲ್ ನರ್ವ್ ಕಾರ್ಡ್ಸ್. ರೇಡಿಯಲ್ ಪೋರ್ಷನಲ್ಲಿ ರೇಡಿಯಲ್ ಕೆನಾಲಿನ ಪಾರ್ಟಲ್ಲಿ ನಾವು ನರ್ವ್ ಕಾರ್ಡ್ಸನ್ನು ಅಬ್ಸರ್ವ್ ಮಾಡ್ತೀವಿ. ಸೆಕ್ಸಸ್ ಸಪ್ರೇಟ್ ಆಗಿರುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್ನ ನೋಡ್ತೀವಿ. ಹಾಗೆ ರೀಜನರೇಷನ್ನು ಕೂಡ ನಾವು ಅಬ್ಸರ್ವ್ ಮಾಡ್ತೀವಿ. These are all about the general features of the phylum Echinodermata. One more phylum we are going to study. They are the phylum Hemichordata. ನೋಡಿ ನೇಮೇ ಹೇಳ್ತಾ ಇದೆ. ಹೆಮಿ ಮೀನ್ಸ್ ಕಾರ್ಡಾಟ ಅನ್ನೋ ವರ್ಡ್ ಕೂಡ ಇಲ್ಲಿ ಬಂದಿದೆ. ಏನಂತ ಹೇಳ್ಬೋದು ನಾವು ಇದನ್ನು? ದೀಸ್ ಆರ್ ದ ಅನಿಮಲ್ಸ್ ದಟ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಎಕೈನೋಡರ್ಮ್ಸ್ ಆ್ಯಂಡ್ ದ ಕಾರ್ಡಾಟ್ಸ್. ಹೆಮಿಕಾರ್ಡಾಟಾ ಅಂದರೆ ಹಾಫ್ ಕಾರ್ಡಾಟಾ ಅಂತ ಅರ್ಥ ಕೊಡ್ತಾ ಇದೆ. ಅಂದರೆ ಇದು ಕೆಲವೊಂದು ಕ್ಯಾರೆಕ್ಟರ್ಸು ಕಾರ್ಡಾಟ್ಸನ್ನು ರೆಸೆಂಬಲ್ ಮಾಡುತ್ತೆ, ವೆರಿ ಕ್ಲೋಸ್ ವಿತ್ ದ ಕಾರ್ಡಾಟ್ಸ್. ಆ್ಯಂಡ್ ಇನ್ನು ಕೆಲವೊಂದು ಕ್ಯಾರೆಕ್ಟರ್ಸು ರೆಸೆಂಬಲ್ಸ್ ದ ಎಕೈನೋಡರ್ಮ್ಸ್. ಸೊ ದೀಸ್ ಆರ್ ಕ್ಲೋಸ್ಲಿ ಲಿಂಕ್ಡ್ ವಿತ್ ದ ಎಕೈನೋಡರ್ಮ್ಸ್ ಆ್ಯಂಡ್ ಆಲ್ಸೋ ದ ಕಾರ್ಡಾಟ್ಸ್. ಸೊ ಇದನ್ನು ಲಿಂಕ್ ಬಿಟ್ವೀನ್ ಎಕೈನೋಡರ್ಮ್ಸ್ ಆ್ಯಂಡ್ ದ ಕಾರ್ಡಾಟ್ಸ್ ಅಂತ ಹೇಳ್ತೀವಿ. ಹೆನ್ಸ್ ದ ನೇಮ್ ಈಸ್ ಹೆಮಿಕಾರ್ಡಾಟಾ. So these animals connecting link between the echinoderms and chordates. Then general features we are going to study now. The members of this phylum are soft bodied, soft ಆಗಿರುತ್ತೆ ಬಾಡಿ, and worm like ಬಾಡಿ, ವರ್ಮ್ ಲೈಕ್ ಅಪಿಯರೆನ್ಸ್ ಇದೆ, ಹಾಗೆ ಸಾಫ್ಟ್ ಆಗಿದೆ.
ದೇ ಆರ್ ಮೆರೈನ್ ಅನಿಮಲ್ಸ್. ಮೆರೈನ್ ವಾಟ್ರಲ್ಲಿ ಕಂಡು ಬರುತ್ತೆ. ಬಾಡಿಲಿ ಯಾವ ಸಿಸ್ಟಮ್ ಇದೆ, ಗ್ರೇಡ್ ಇದೆ ಆರ್ಗನೈಸೇಷನು? ಆರ್ಗನ್ ಸಿಸ್ಟಮ್ ಗ್ರೇಡ್ ಆಫ್ ಆರ್ಗನೈಸೇಷನ್ ಈಸ್ ಅಬ್ಸರ್ವ್ಡ್. ದೆನ್ ದೀಸ್ ಆರ್ ಟ್ರಿಪ್ಲೋಬ್ಲಾಸ್ಟಿಕ್, ಬೈಲ್ಯಾಟ್ರಲಿ ಸಿಮೆಟ್ರಿಕಲ್. ಓನ್ಲಿ ಒನ್ ಪ್ಲೇನಲ್ಲಿ ಕಟ್ ಮಾಡಿದರೆ ಮಾತ್ರ ಇಲ್ಲೇನಾಗ್ತಾ ಇದೆ, 2 ಐಡೆಂಟಿಕಲ್ ಹಾವ್ಸ್ ಬರುತ್ತೆ. ಇನ್ನು ಯಾವುದೇ ಪ್ಲೇನಲ್ಲಿ ಕಟ್ ಮಾಡಿದ್ರೂ ಕೂಡ 2 ಐಡೆಂಟಿಕಲ್ ಹಾವ್ಸ್ ಬರೋದಿಲ್ಲ. ಸೊ ಇದನ್ನು ಏನಂತ ಕರಿತೀವಿ, ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಂಥೇಳಿ ಕರಿತೀವಿ. ಆ್ಯಂಡ್ ದೀಸ್ ಆರ್ ಸೀಲೋಮೇಟ್. ಆ್ಯಂಡ್ ಬಾಡಿ ಈಸ್ ಅನ್ಸೆಗ್ಮೆಂಟೆಡ್. ಬಾಡಿಲಿ ಸೆಗ್ಮೆಂಟೇಷನ್ನ ನಾವು ಕಾಣೋದಿಲ್ಲ. ಆ್ಯಂಡ್ ಬಾಡಿ ಈಸ್ ಸಿಲಿಂಡ್ರಿಕಲ್. ಬಾಡಿ ನೋಡಿ ಸಿಲಿಂಡ್ರಿಕಲ್ ಆಗಿದೆ. ಹಾಗೆ ಬಾಡಿಲಿ 3 ಪಾರ್ಟ್ಸನ್ನು ನಾವು ಒಬ್ಸರ್ವ್ ಮಾಡ್ತಿದ್ದೀವಿ. ಒನ್ ಈಸ್ ದ proboscis, second is the collar, and the third one is the trunk, elongated cylindrical trunk. Body is soft worm like structure, and this consists of 3 parts. They are the proboscis, collar, and the trunk. Cylindrical elongated trunk we observed. Then digestive tract is complete. Circulatory system is open type. ಆ್ಯಂಡ್ ದ ರೆಸ್ಪಿರೇಷನ್ occurs through ಗಿಲ್ಸ್. ಗಿಲ್ಸ್ಗಳ ಮೂಲಕ ರೆಸ್ಪಿರೇಷನ್ ಆಗುತ್ತೆ. ನೋಡಿ, ಡೈಜೆಸ್ಟಿವ್ ಸಿಸ್ಟಮು ಕಂಪ್ಲೀಟ್ ಆಗಿದೆ. ಸರ್ಕ್ಯುಲೇಟರಿ ಸಿಸ್ಟಮ್ ಓಪನ್ ಟೈಪನ್ನು ನೋಡ್ತೀವಿ. ರೆಸ್ಪಿರೇಷನ್ ಗಿಲ್ಸ್ಗಳ ಮೂಲಕ ಆಗುತ್ತೆ. ಎಕ್ಸ್ಕ್ರಿಟರಿ ಸಿಸ್ಟಮ್ ಹೇಗಿದೆ ಇದು? ದಿಸ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಕನ್ಸಿಸ್ಟ್ ಆಫ್ proboscis gland. ದಿಸ್ ಈಸ್ ದ proboscis structure. Through this proboscis gland the excretion occurs. And sexes are separate here. Fertilization is external. External mediumally the male and the female gametes fuses, and then the development is indirect. Metamorphosis stage ಅಲ್ಲಿ larva stage ನ ಅಬ್ಸರ್ವ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಡೆವಲಪ್ಮೆಂಟ್ನ ಇಂಡೈರೆಕ್ಟ್ ಅಂತೇಳಿ ಹೇಳ್ಬೋದು. ಎಕ್ಸಾಂಪಲ್ ಇಸ್ ದ Balanoglossus and Saccoglossus. So hemichordata are linked between the echinoderms and chordates. So these members are exclusively marine water forms. Body is very soft and worm like. Organ system grade of organization we observed. Body is triploblastic, bilaterally symmetrical, and coelomate these are, and unsegmented animals these are. Body is cylindrical and divisible into 3 parts: proboscis, collar, and the trunk. And digestive system is complete. Respiration occurs through gills and open type of circulation seen. Excretory system consists of proboscis gland, and sexes are separate. Fertilization is external and development is indirect. So these are about the few aspects of the phylum Hemichordata.